ರಾಯಚೂರಿನಲ್ಲಿ ಮಹಿಳೆಯನ್ನ ಮರಕ್ಕೆ ಕಟ್ಟಿ ಹಾಕಿ ಥಳಿಸಲಾಗಿದೆ. ದೇವದುರ್ಗ ತಾಲೂಕಿನ ಜಾಲಹಳ್ಳಿಯಲ್ಲಿ ಅಮಾನವೀಯ ಘಟನೆ ನಡೆದಿದೆ. ಮಹಿಳೆಯನ್ನ ಮರಕ್ಕೆ ಕಟ್ಟಿ ಹಾಕಿ ಅಮಾನವೀಯವಾಗಿ ನಡೆಸಿಕೊಂಡಿದ್ದಾರೆ. ವ್ಯಕ್ತಿ ಸಾವಿಗೆ ಪರಿಚಯಸ್ಥ ಮಹಿಳೆ ಕಾರಣ ಅನ್ನುವಂತ ಆರೋಪ ಕೇಳಿ ಬರ್ತಾ ಇರೋದು. ಜನವರಿ 27ರಂದು ಸಂಜೆ ಮರಕ್ಕೆ ಕಟ್ಟೆ ಹಾಕಿ ಹಲ್ಲೆ ಮಾಡಿದ್ದಾರೆ. ಆದರೆ ಈ ಪ್ರಕರಣ ತಡವಾಗಿ ಈಗ ಬೆಳಕಿಗೆ ಬಂದಿದೆ. ಬಸವರಾಜ ನಾಯಕ, ಯಂಕಮ್ಮ, ದುರ್ಗಮ್ಮ, ರೇಣುಕಾ ಇವರಿಂದ ಹಲ್ಲೆ ಮಾಡಲಾಗಿರೋದು. ಬಸವರಾಜನ ಅಣ್ಣ ದುರ್ಗಪ್ಪ ಸಾವಿಗೆ ಈ ಮಹಿಳೆ ಕಾರಣ ಅನ್ನುವಂತ ಆರೋಪ ಆಕೆ ಮೇಲೆ ಮಾಡಿ ಆಕೆಯನ್ನ ಮರಕ್ಕೆ ಕಟ್ಟಿ ಹಾಕಿ ಅಮಾನವೀಯವಾಗಿ ಆಕೆಯನ್ನ ಥಳಿಸಿದ್ದಾರೆ. ಯಾವ ರೀತಿ ಥಳಿಸ್ತಾ ಇದ್ದಾರೆ ಅನ್ನೋದನ್ನ ಕೂಡ ಗಮನಿಸ್ತಾ ಇದ್ದೀವಿ ವಿಜುವಲ್ಸ್ ಅಲ್ಲಿ. ಅಷ್ಟೂ ಜನ ಸೇರಿ 20 ದಿನದ ಹಿಂದೆ ಮೂರ್ಛರೋಗದಿಂದ ಆ ದುರ್ಗಪ್ಪ ಮೃತಪಟ್ಟಿದ್ದ. ಆದ್ರೆ ದುರ್ಗಪ್ಪ ಸಾವಿಗೆ ಮಹಿಳೆನೇ ಕಾರಣ ಅನ್ನುವಂಥದ್ದು ಆರೋಪ ಮಾಡ್ತಾ ಇರೋದು ಈ ಬಸವರಾಜ ನಾಯಕ, ಯಂಕಮ್ಮ, ದುರ್ಗಮ್ಮ, ರೇಣುಕಾ ಇವರೇ ಹಲ್ಲೆ ಮಾಡಿರೋದು. ಅಲ್ಲಿ ಸುತ್ತ ನಿಂತ್ಕೊಂಡು ಹಲ್ಲೆಯನ್ನ ಏನ್ ಮಾಡ್ತಿದಾರಲ್ಲ ಅವರುಗಳು ಅನುಮಾನ ಕಾಡಿದೆ. ಅನುಮಾನದ ಮೇಲೆ ಮಹಿಳೆಯನ್ನ ಮರಕ್ಕೆ ಕಟ್ಟಿ ಹಾಕಿ ನಿಂದಿಸಿದ್ದಾರೆ, ಹಲ್ಲೆ ಮಾಡಿದ್ದಾರೆ. ನೂರಾರು ಜನ ಇದ್ದಾರೆ. ಯಾರು ಕೂಡ ನಿಲ್ಲಿಸುವಂತ ಪ್ರಯತ್ನವನ್ನ ಕೂಡ ಮಾಡ್ತಾ ಇಲ್ಲ. ಪ್ರಕರಣ ದಾಖಲಾಗಿದೆ ಅನ್ನುವಂತ ಮಾಹಿತಿ, ಮತ್ತಷ್ಟು ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ನೀಲಕಂಠ ಸ್ವಾಮಿ. ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ನೀಲಕಂಠ ಸ್ವಾಮಿ, ಒಬ್ಬ ಮಹಿಳೆಯನ್ನ ಅಷ್ಟು ನೂರಾರು ಜನ ನಿಂತಿದ್ರು ಕೂಡ ಯಾರೊಬ್ರು ಕೂಡ ಅದನ್ನ ನಿಲ್ಲಿಸುವಂತ ಪ್ರಯತ್ನ ಮಾಡಲ್ಲ. ಒಂದು ಅನುಮಾನಕ್ಕೆ ಆಕೆಯನ್ನ ಅಮಾನವೀಯವಾಗಿ ನಡೆಸ್ಕೊಂಡಿರೋದು ಎಷ್ಟು ಸರಿ ಅನ್ನುವಂತ ಪ್ರಶ್ನೆ. ಜೊತೆಗೆ ಪೊಲೀಸರು ಇದ್ರ ಬಗ್ಗೆ ಏನ್ ಹೇಳ್ತಾರೆ, ಏನ್ ಕ್ರಮ ಕೈಗೊಂಡಿದ್ದಾರೆ? ನಿಜ ಅಶ್ವಿನಿ, ಏನು ಅಂತಂದ್ರೆ ಈಗ ಇತ್ತೀಚೆಗೆ ರಾಯಚೂರು ಜಿಲ್ಲೆಯಲ್ಲಿ ಒಂದಷ್ಟು ಸಂಘಟನೆಗಳ ಪ್ರಭಾವ ಕೂಡ ಹೆಚ್ಚಾಗ್ತಿದೆ ಅಂತಾನೆ ಹೇಳ್ಬೋದು. ಇದಕ್ಕೆ ಮುಖ್ಯ ಕಾರಣ ಏನು ಅಂತಂದ್ರೆ ಇಲ್ಲಿ ರಾಯಚೂರು ಜಿಲ್ಲೆಯ ದೇವದುರ್ಗ ತಾಲೂಕಿನ ಜಾಲಹಳ್ಳಿ ಗ್ರಾಮದಲ್ಲಿ ನಡೆದಿರ್ತಕ್ಕಂಥ ಒಂದು ಘಟನೆ ತಡವಾಗಿ ಬೆಳಕಿಗೆ ಬಂದಿದೆ. ಇಲ್ಲಿ ದುರ್ಗಪ್ಪ ಅನ್ನೋ ಒಂದು ಮೃತ ವ್ಯಕ್ತಿ ಕಳೆದ 20 ದಿನಗಳಿಂದ ಮೂರ್ಛೆ ರೋಗದಿಂದ ಮೃತಪಟ್ಟಿರ್ತಾನೆ. ಇದರ ಹಿಂದೆ ಈ ಒಂದು ಮಹಿಳೆಯನ್ನ ಮರಕ್ಕೆ ಕಟ್ಟಿ ಹೊಡೆದಿದ್ದಾರೆ. ಆ ಮಹಿಳೆಗೆ ಮತ್ತು ದುರ್ಗಪ್ಪ ಅವರಿಗೆ ಅನೈತಿಕ ಸಂಬಂಧ ಇತ್ತು ಅನ್ನೋ ಒಂದು ಸಂಶಯ ಮತ್ತು ಆರೋಪದ ಹಿನ್ನೆಲೆಯಲ್ಲಿ ಈ ಒಂದು ಮಹಿಳೆಯನ್ನ ಮರಕ್ಕೆ ಕಟ್ಟಿ ಅಮಾನುಷ್ಯವಾಗಿ 4 ಜನ ಸೇರಿ ಹೊಡಿತಾರೆ. ಇಲ್ಲಿ ಒಂದು ಕನ್ನಡ ಪರ ಸಂಘಟನೆಯಲ್ಲಿ ಇರ್ತಕ್ಕಂಥ ಬಸವರಾಜ್ ಪ್ರಭಾವಿ ವ್ಯಕ್ತಿ ಆಗಿರೋದ್ರಿಂದ ಅಲ್ಲಿ ಈ ಒಂದು ಹಲ್ಲೆ ಆಗಿರ್ತಕ್ಕಂಥದ್ದು, ಹಲ್ಲೆ ಮಾಡ್ತಕ್ಕಂಥ ಸಂದರ್ಭದಲ್ಲೂ ಕೂಡ ಈ ವ್ಯಕ್ತಿ ಪ್ರಭಾವಿ ಆಗಿದ್ದಾನೆ ಅಂತ ಅಲ್ಲಿ ಸಾರ್ವಜನಿಕರು ಬಿಡಿಸೋದಕ್ಕೆ ಹೋಗೋದಿಲ್ಲ. ಕೊನೆಗೆ ಅಲ್ಲಿ ಇರ್ತಕ್ಕಂಥ ಸಾರ್ವಜನಿಕರು ಪೊಲೀಸರಿಗೆ ಮಾಹಿತಿಯನ್ನ ನೀಡ್ತಾರೆ. ಮಾಹಿತಿ ನೀಡಿದಂತ ಸಂದರ್ಭದಲ್ಲಿ ಸ್ಥಳಕ್ಕೆ ಬಂದು ಪೊಲೀಸರು ಆ ಮಹಿಳೆಯನ್ನ ರಕ್ಷಣೆ ಮಾಡಿ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆಯನ್ನ ಕೊಡ್ತಿರ್ತಕ್ಕಂಥದ್ದು ಮತ್ತು ಪ್ರಕರಣ ದಾಖಲಿಸಿಕೊಂಡಿದ್ದಾರೆ. ಇಲ್ಲಿ ಕೇವಲ ಸಂಶಯ ಇದ್ರೆ ಅವರು ಒಂದು ಕಂಪ್ಲೇಂಟ್ ಕೊಡಬಹುದಾಗಿತ್ತು. ಈ ರೀತಿಯಾಗಿ ಅವರು ಮಹಿಳೆಯನ್ನ ಗಿಡಕ್ಕೆ ಕಟ್ಟಿ ಹೊಡೆಯೋದು ಎಷ್ಟರ ಮಟ್ಟಿಗೆ ಸೂಕ್ತ ಅನ್ನೋ ಪ್ರಶ್ನೆ ಕೂಡ ಕಾಡ್ತಾ ಇರ್ತಕ್ಕಂಥದ್ದು. ಇದೀಗ ಪೊಲೀಸರು ಯಾವ ರೀತಿಯಾಗಿ ಕ್ರಮ ಕೈಗೊಳ್ತಾರೆ ಈ 4 ಜನರ ವಿರುದ್ಧ, ಅಥವಾ ಇವರು ಯಾವ್ದಾದ್ರು ಪ್ರಭಾವಕ್ಕೆ ಮಾಡಿದ ಅವ್ರನ್ನ ಬಿಟ್ಕೊಡ್ತಾರ ಅನ್ನೋದು ಪ್ರಶ್ನೆ ಕಾಡ್ತಾ ಇರ್ತಕ್ಕಂಥದ್ದು. ಮುಂದೆ ನೋಡ್ಬೇಕು ಅಶ್ವಿನಿ, ಯಾವ ರೀತಿಯಾಗಿ ಇವರು ಪ್ರಕರಣ ಕೈಗೊಳ್ತಾರೆ. ಈ ರೀತಿ ಅಮಾನುಷವಾಗಿ ಹಲ್ಲೆ ಮಾಡಿರೋರ ವಿರುದ್ಧ ಕಠಿಣ ಕ್ರಮ ಕೈಗೊಂಡು ಮುಂದಿನ ದಿನ ಈ ರೀತಿ ಹಲ್ಲೆ ಆಗ್ದಿರೋ ತರ ನೋಡ್ಕೋಬೇಕಾಗಿರ್ತಕ್ಕಂಥದ್ದು ಇಲ್ಲಿ ಪೊಲೀಸ್ ಇಲಾಖೆ ಕರ್ತವ್ಯ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಅಶ್ವಿನಿ. ರೈಟ್ ನೀಲಕಂಠ ಸ್ವಾಮಿ, ಥ್ಯಾಂಕ್ ಯು ಡೀಟೇಲ್ಸ್ಗೆ.